ಓಂ ಶಾಂತಿ. ಡೇಟ್ ಆಗಿದೆ 9/11/1969. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಭವಿಷ್ಯಕೋ ಜಾನನೆ ಕಿ ಯುಕ್ತಿಯ. ಭವಿಷ್ಯವನ್ನು ತಿಳ್ಕೊಳ್ಳಿಕ್ಕೆ ಯುಕ್ತಿಗಳನ್ನು ಹೇಳ್ತಾರೆ ಬಾಬಾ. दीपावली के शुभ दिवस पर प्राणप्रिय ಅವ್ಯಕ್ತ ಬಾಪ್ದಾದ ಕೆ ಮಧುರ ಮಹಾವಾಕ್ಯ. ಇದು ಮುರಳಿ ಅಂದಿತ್ತು. ದೀಪಾವಳಿಯ ಶುಭ ದಿನದಂದು ಪ್ರಾಣಪ್ರಿಯ ಅವ್ಯಕ್ತ ಬಾಪ್ದಾದ ಅವರ ಒಂದು ಮಧುರ ಮಹಾವಾಕ್ಯ. ಬಾಪ್ದಾದ एक दीपक को एक काल की दृष्टि से देख रहे हैं. ನೋಡ್ರಿ ಬಾಬಾ ಹೇಳ್ತಾರೆ, ಬಾಪ್ದಾದ ಪ್ರತಿಯೊಂದು ದೀಪಕ ಅಂದರೆ ನಾನಾತ್ಮ, ಪ್ರತಿಯೊಂದು ಆತ್ಮನನ್ನು ಹೆಂಗೆ ನೋಡ್ತಿದ್ರು ಬಾಬಾ ಅಂತಂದರೆ ಕಾಲಂತೆ. ನಾವು ಒಂದೊಂದು ದೀಪನೂ ಕೂಡ ಏನು ಕಾಲ ಅಂದರೆ ಸಮಯ. ಆ ದೃಷ್ಟಿಯಿಂದ ಬಾಬಾ ನಮ್ಮನ್ನೇ ನೋಡ್ತಾ ಇದ್ರು. ಇವತ್ತು ಬಾಬಾ ನಮ್ಮನ್ನು ಯಾವ ದೃಷ್ಟಿಯಿಂದ ನೋಡ್ತಿದ್ದಾರೆ? ಸಮಯ, ಕಾಲ ಅಂದ್ರೇನು? ಸಮಯವನ್ನು ಸಮೀಪ ತರುವಂಥವ್ರು ಯಾರು? ನಾವು ಆತ್ಮಗಳು. ಸತ್ಯುಗದ ಸಮಯ ಸಮೀಪ ತಗೊಂಡು ಬರೋರು ಯಾರು? ನಾವು. ಹೆಂಗೆ ಪುರುಷಾರ್ಥ ಎಷ್ಟು ತೀವ್ರವಾಗಿ ಮಾಡ್ತಾ ಹೋಗ್ತೀವಿ ಅಷ್ಟು ಸಮಯ ಏನಾಗ್ತದೆ? ನಜ್ದೀಕ್ ಬರ್ತದೆ, ಸಮೀಪ ಬರ್ತದೆ. ಅದಕ್ಕೆ ಬಾಬಾ ಇವತ್ತು ನಮ್ಮನ್ನು ಯಾವ ದೃಷ್ಟಿಯಿಂದ ನೋಡ್ತಾರೆ? ನನ್ನ ಪ್ರತಿಯೊಂದು ದೀಪಕ ಆತ್ಮಗಳು ಏನಾಗಿದ್ದಾರೆ? ಸಮಯ ಆಗಿದ್ದಾರೆ. ಬಾಬಾ ಹೇಳ್ತಾರೆ, ಯಾ ತೀನೋಂ ಕಿ ಬಾಪ್ ತೋ ತ್ರಿಕಾಲದರ್ಶಿ ಹೈ. ಬಾಬಾನು ಕೂಡ ಏನಾಗಿದ್ದಾರೆ? ತ್ರಿಕಾಲದರ್ಶಿ. ಬಾಬಾ ಹೇಳ್ತಾರೆ, ವಾ ದಾದಾ ಭಿ ತ್ರಿಕಾಲದರ್ಶಿ ಹೈ. ಶಿವ ಬಾಬಾನು ತ್ರಿಕಾಲದರ್ಶಿ, ಬ್ರಹ್ಮ ಬಾಬಾನು ತ್ರಿಕಾಲದರ್ಶಿ ಇದ್ದಾರೇನೋ. ಬಾಬಾ ಹೇಳ್ತಾರೆ, ಆಪ್ ಭಿ ತ್ರಿಕಾಲದರ್ಶಿ ಹೋ ಯಾ ಬನ್ ರಹೆ ಹೋ. ನೀವು ತ್ರಿಕಾಲದರ್ಶಿಗಳಾಗಿದ್ದೀರೋ ಅಥವಾ ಇನ್ನೂ ಆಗ್ತಿದ್ದೀರೋ ಅಂತ ಕೇಳ್ತಾರೆ ಬಾಬಾ. ಅಗರ್ ತ್ರಿಕಾಲದರ್ಶಿ ಹೋ ತೋ ಅಪನೆ ಭವಿಷ್ಯ ಕೋ ದೇಖ್ತೆ ವ ಜಾನ್ತೆ ಹೋ. ನೀವು ತ್ರಿಕಾಲದರ್ಶಿನೇ ಆಗಿದ್ದರೆ ನಿಮ್ಮ ಭವಿಷ್ಯ ಏನು ಅಂತ ತಿಳ್ಕೊಂಡಿದ್ದೀರೇನು? ತ್ರಿಕಾಲದರ್ಶಿ ಅಂದರೆ ಭೂತದಲ್ಲಿ ಏನಿದ್ದೆ, ವರ್ತಮಾನದಲ್ಲಿ ಏನಿದ್ದೀನಿ, ಭವಿಷ್ಯದಲ್ಲಿ ಏನಾಗ್ತೀನಿ ಅದನ್ನು ನೀವು ತಿಳ್ಕೊಂಡಿದ್ದೀರೇನು? ಆ ಥರ ನೋಡ್ತೀರೇನು ಅಂತ ಕೇಳ್ತಾರೆ ಬಾಬಾ. ಭೂತದಲ್ಲಿ ಏನಿದ್ವಿ? ದೇವಿ ದೇವತೆಗಳಿದ್ವಿ. ವರ್ತಮಾನದಲ್ಲಿ ಏನಿದ್ದೀವಿ? ಬ್ರಾಹ್ಮಣ ಇದ್ವಿ. ಭವಿಷ್ಯದಲ್ಲಿ ಏನಾಗ್ತೀವಿ? ಮತ್ತೆ ದೇವಿ ದೇವತೆಗಳು. ಅದನ್ನು ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜಾನ್ತೆ ಹೋ ಮೈ ಕ್ಯಾ ಬನೂಂಗಾ. ತಿಳ್ಕೊಂಡಿದ್ದೀರೇನು ನಾನೇನಾಗ್ಬೋದು? ಇವತ್ತೇ ವಿನಾಶ ಆಯಿತು ಸಂಪೂರ್ಣ, ಇವತ್ತೇ ಸತ್ಯುಗ ಪ್ರಾರಂಭ ಆಯಿತು ಅಂತಂದರೆ ನನಗೆ ಯಾವ ಪದವಿ ಸಿಗ್ಬೋದು? ಹೆಂಗೆ ನೋಡೋದು ಅದನ್ನು? ನಾವು ಹೆಂಗೆ ಪುರುಷಾರ್ಥ ಮಾಡಿದ್ದೀವಿ ಅದಕ್ಕನುಸಾರವಾಗಿ ನನ್ನ ಭವಿಷ್ಯ ಏನು ಅಂತ ತಿಳ್ಕೋಬೇಕು. ಹಂಗಾಗಿದ್ದೀರೇನು ಅಂತಾರೆ ಬಾಬಾ. पांडव सेना में अपना भविष्य जानते हो या स्पष्ट है कि क्या बनोगे. ಪಾಂಡವ್ರಿಗೆ ಕೇಳ್ತಾರೆ ಬಾಬಾ, ಭವಿಷ್ಯವನ್ನು ತಿಳ್ಕೊಂಡಿದ್ದೀರಾ? ಸ್ಪಷ್ಟವಾಗಿ ನೀವೇನು ಆಗ್ತೀರಿ ಅಂತ. ಅವ್ರ ಕೌನ್ಸಿ ರಾಜಧಾನಿ ಮೇ, ಯಾವ ರಾಜಧಾನಿಯಲ್ಲಿ ನೀವು ಬರ್ತೀರಾ? ಸತ್ಯುಗದ ರಾಜಧಾನಿಯಲ್ಲಿ ಬರ್ತೀರೋ, ತ್ರೇತಾದಲ್ಲಿ ಬರ್ತೀರೋ, ದ್ವಾಪರದಲ್ಲಿ ಬರ್ತೀರೋ, ಎಲ್ಲಿ ಬರ್ತೀರಾ? ಲಕ್ಷ್ಮೀನಾರಾಯಣ್ ಭಿ ಕಿಸ್ ನಂಬರ್ ಮೇ. ಲಕ್ಷ್ಮೀನಾರಾಯಣರಲ್ಲಿನೂ ಮತ್ತೇನಿದೆ? ನಂಬರ್ಗಳಿದ್ದಾವೆ. ನಂಬರ್ 1 ಲಕ್ಷ್ಮೀನಾರಾಯಣ, ನಂಬರ್ 2 ಲಕ್ಷ್ಮೀನಾರಾಯಣ. ಎಲ್ಲಿದ್ದೀರಾ? ಹರೇಕ್ನೇ ಅಪನಾ ವಿಚಾರ ಬತಾಯ. ಎಲ್ಲರೂ ತಮ್ಮ ತಮ್ಮ ವಿಚಾರಗಳನ್ನು ಹೇಳಿದರು. ಜೈಸೆ ಆಪ್ ಆಗೆ ಬಢತೆ ಜಾಯೆಂಗೆ ವೈಸೆ ಅಪನಾ ಭವಿಷ್ಯ ನಾಮ ರೂಪ ದೇಶ ಕಾಲ ಯಹ ಚಾರೋ ಹಿ ಸ್ಪಷ್ಟ ಹೋತೆ ಜಾಯೆಂಗೆ ಕಿ ಕಿಸ್ ದೇಶ ಮೇ ರಾಜ್ಯ ಕರ್ನಾ ಹೈ. ಬಾಬಾ ಹೇಳ್ತಾರೆ, ಹೇಗೆ ನೀವು ತಾವು ಮುಂದೆ ಹೋಗ್ತಾ ಪುರುಷಾರ್ಥ ಮಾಡ್ತಾ ಮುಂದೆ ಹೋದಂಗೆ ತಮ್ಮ ಭವಿಷ್ಯದ ಹೆಸರು, ರೂಪ, ದೇಶ, ಕಾಲ ಇವೆಲ್ಲವುಗಳು ಸ್ಪಷ್ಟ ಆಗ್ತಾ ಹೋಗ್ತವೆ ಅಂತ ಹೇಳ್ತಾರೆ ಬಾಬಾ. ಸ್ಪಷ್ಟ ಹೋತೆ ಜಾಯಂಗೆ
ಏನು ಕಿಸ್ ದೇಶ್ ಮೇ ರಾಜ್ಯ ಕರ್ನಾ ಹೇ, ಯಾವ ದೇಶದಲ್ಲಿ ನಾನು ರಾಜ್ಯ ಮಾಡಬೇಕು. ಬಾಬಾ ಹೇಳ್ತಾರೆ ಕಿಸ್ ನಾಮ್ ಸೆ, ಯಾವ ರಾಜ್ಯದಲ್ಲಿ, ಯಾವ ಹೆಸರಿಂದ, ಯಾವ ರೂಪದಿಂದ, ಯಾವ ಸಮಯದಲ್ಲಿ, ಪೆಹಲೆ ರಾಜಧಾನಿ ಮೇ ಭೀ ಕ್ಯಾ ಬನೆಂಗೆ, ಅಷ್ಟೆಲ್ಲ ಮೊದಲೇ ರಾಜಧಾನಿನಲ್ಲಿ ಬಂದ್ರೂ ನೀವೇನಾಗ್ತೀರಾ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ದೂಸರಿ ರಾಜಧಾನಿ ಮೇ ಕ್ಯಾ ಬನೆಂಗೆ, ಒಂದನೇ ರಾಜಧಾನಿಯಲ್ಲಿ ಬರ್ತಿರೋ ಅಥವಾ ಎರಡನೇ ರಾಜಧಾನಿನಲ್ಲಿ ಬಂದು ಏನಾಗ್ತೀರಾ. ಬಾಬಾ ಹೇಳ್ತಾರೆ ಯಹ ಪೂರಿ ಜನ್ಮಪತ್ರಿ ಏಕೆ ಕೋ ಅಪನೆ ಅಂದರ್ ಸ್ಪಷ್ಟ ಹೋಗಿ, ಮುಂದೆ ನಿಮ್ಮ ಪುರುಷಾರ್ಥ ತೀವ್ರ ಆದ ಹಾಗೆ ಇದೆಲ್ಲ ಜನ್ಮಪತ್ರಿ ನಿಮಗೆ ಸ್ಪಷ್ಟ ಆಗ್ತಾ ಹೋಗ್ತದೆ ಅಂತಾರೆ ಬಾಬಾ. ನೀವೇನು ಆಗ್ತೀರಿ ಅನ್ನೋದು ನಿಮಗೆ ಕಾಣಿಸ್ತದೆ. ಅವಾಗೊಮ್ಮೆ ಲಾಸ್ಟಿಗೆ ನೀ ದಾಸಿ ಆಗ್ತೀಯ ಅಂತಂದ್ಕೊಳ್ಳೆ ಏನಾಗ್ಬಿಡ್ತೈತೆ ನಾವು, ಏ ಬಾಬಾನ ದಾಸಿ ಆಗ್ತೀನಿ ಅಂತ ಹೇಳಾರ, ಇನ್ನೊಂದು ಸ್ವಲ್ಪ ಪುರುಷಾರ್ಥ ಮಾಡ್ತೀವಿ ಅಂತ ಅಂದ್ಕೊಂಡ್ರು ಆವಾಗ ಸಮಯ ಇರುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಾರೆ बाप दादा जब भी किसी को देखते हैं तो तीनों को देखते हैं. ಬಾಬಾ ಯಾವ ಆತ್ಮನನ್ನು ನೋಡಿದರೂ ಕೂಡ ಮೂರು ನೋಡ್ತಾರೆ. ಏನು ಮೂರು? ಹಿಂದೇನಿತ್ತು ಈ ಆತ್ಮ, ಈಗೇನಿದೆ, ಮುಂದೇನಾಗ್ತದೆ ಅಂಥೇಳಿ. ಅದಕ್ಕೆ ಬಾಬಾ ಹೇಳ್ತಾರೆ ಪಹಲೆ ಕ್ಯಾ ಥಾ ಅಬ್ ಕ್ಯಾ ಹೇ ಫಿರ್ ಭವಿಷ್ಯ ಮೇ ಕ್ಯಾ ಬನನೆ ವಾಲಾ ಹೇ. ಬಾಬಾ ಹೆಂಗೆ ನೋಡ್ತಾರಂತೆ ಪ್ರತಿಯೊಂದು ಆತ್ಮನನ್ನು, ಈ ಆತ್ಮ ಹಿಂದೇನಿತ್ತು, ಈಗೇನಾಗಿದೆ, ಮುಂದೇನಾಗ್ತದೆ. तो एक एक दीप में यह तीनों काल देखते हैं. ಅದಕ್ಕೆ ಬಾಬಾ ಹೇಳ್ತಾರೆ ಪ್ರತಿಯೊಂದು ದೀಪದಲ್ಲಿ, ಪ್ರತಿಯೊಂದು ಆತ್ಮನಲ್ಲಿ ಮೂರು ಕಾಲಗಳಿವೆ ಅಂತ ಹೇಳ್ತಾರೆ ಬಾಬಾ. ಆಪ್ ದೋ ಕಾಲ್ ತೋ ಸ್ಪಷ್ಟ ಜಾನ್ತೆ ಹೋ, ನೀವು ಎರಡು ಕಾಲನ್ನು ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀರಾ. ಏನು? ಪೆಹಲೆ ಕ್ಯಾ ಥೇ और अब क्या है, लेकिन भविष्य में क्या होना है. उसको जितना जितना योग युक्त होंगे उतना भविष्य भी स्पष्ट जान जाएंगे. ಈ ಮೂರು ಟೈಮ್ನಲ್ಲಿ, ಮೂರು ಸಮಯದಲ್ಲಿ ನೀವೇನಿದ್ರಿ ಅನ್ನೋದು ನೀವು ಹೆಚ್ಚೆಚ್ಚು ಯೋಗ ಮಾಡದ ಹಾಗೆ ಸ್ಪಷ್ಟವಾಗಿ ಕಾಣಿಸ್ತದೆ ಏನಾಗ್ತೀರಾ ಅಂತ. उसको जितना जितना योग युक्त होंगे उतना भविष्य भी स्पष्ट जान जाएंगे. जैसे ವರ್ತಮಾನ ಸ್ಪಷ್ಟ ಹೇ, ವರ್ತಮಾನ ಸ್ಪಷ್ಟದಲ್ಲ ನಮ್ಮದು, ನಾ ಎಷ್ಟು ಪುರುಷಾರ್ಥ ಮಾಡ್ತೀನಿ. ಬಾಬಾ ದಿನ ಮುರಳಿಯೊಳಗೆ ಏನು ಹೇಳ್ತಾರೆ, ನಾನು ಅದನ್ನು ಎಷ್ಟು ಫಾಲೋ ಅಪ್ ಮಾಡ್ತಾ ಇದ್ದೀನಿ ಅದಂತೂ ನಿಮಗೆ ಸ್ಪಷ್ಟ ಇದೆಯಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ वर्तमान में कभी भी संकल्प नहीं उठता है कि यह स्पष्ट नहीं उठता है कि है या नहीं है. ವರ್ತಮಾನದಲ್ಲಿ ಕಭಿ ಭೀ ಸಂಕಲ್ಪ ನಹಿ ಉಡ್ತಾ, ಎಂದೂ ಕೂಡ ಈ ಸಂಕಲ್ಪ ಬರಬಾರ್ದು. ಏನು? ನಾ ಇದೀನೋ ಇಲ್ಲೋ, ದೇವಿ ಆಗ್ತೀನೋ ಇಲ್ವೋ. ನಾ ಮಾಲೂಮ್ ಕ್ಯಾ ಹೇ ಕಭಿ ಸಂಕಲ್ಪ ನಹಿ ಉಠೇಗ, ಗೊತ್ತಿಲ್ಲ ಏನಾಗ್ತದೋ ಏನಿಲ್ಲ, ಈ ಥರ ಸಂಕಲ್ಪ ಬರಬಾರ್ದು. ಇಸಿ ರೀತಿ ಸೇ ಭವಿಷ್ಯ ಭೀ ಸ್ಪಷ್ಟ ಹೋಗ, ಇದೇ ಥರನಾಗಿ ನಿಮ್ಮ ಭವಿಷ್ಯನೂ ಕೂಡ ಸ್ಪಷ್ಟ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಐಸಾ ಸ್ಪಷ್ಟ ನಶಾ ಹರೇಕ್ ಕಿ ಬುದ್ಧಿ ಮೇ ನಂಬರ್ವಾರ್ ಆತಾ ಜಾಯಿಗಾ. ಇಂಥ ಒಂದು ಸ್ಪಷ್ಟ ನಶೆ ಪ್ರತಿಯೊಬ್ಬ ಆತ್ಮನ ಬುದ್ಧಿನಲ್ಲಿ ನಂಬರ್ವಾರ್ ಬರ್ತದೆ. जैसे साकार रूप में माँ बाप दोनों को अपना भविष्य स्पष्ट था. ಸಾಕಾರ ರೂಪದಲ್ಲಿ ಮಮ್ಮ ಬಾಬಾಗೆ ಸ್ಪಷ್ಟ ಇತ್ತು, ಏನು? ನಾವೇ ಲಕ್ಷ್ಮೀನಾರಾಯಣ ಆಗ್ತೀವಿ ಅಂತ ಅವರಿಬ್ರಿಗೂ ಗೊತ್ತಾಗ್ಬಿಟ್ಟಿತ್ತು. जैसे साकार रूप में माँ बाप दोनों को अपना भविष्य स्पष्ट था, नाम भी, रूप भी स्पष्ट, देश भी स्पष्ट और काल भी स्पष्ट था. ಅದಕ್ಕೆ ಅವರಷ್ಟು ತೀವ್ರ ಪುರುಷಾರ್ಥ ಮಾಡಿದರು ಅಂತ ಅವ್ರಿಗೇನು ಗೊತ್ತಾಯಿತು? ಅವರಿಬ್ಬರಿಗೆ ಗೊತ್ತಾಯಿತು, ಉಳಿದವ್ರಿಗೆ ಯಾರಿಗೂ ಗೊತ್ತಾಗಿರಲಿಲ್ಲ, ಇನ್ನೂ ಗೊತ್ತಾಗಿಲ್ಲ ಯಾರು ಏನಾಗ್ತೀವಿ ಅಂಥೇಳಿ. ಇತನಾ ಸ್ಪಷ್ಟ ಹೇ ಕಿ ಕಿಸ್ ಸಂಬಂಧ ಮೇ ಆಯಂಗೆ. ಮತ್ತು ಎಷ್ಟು ಸ್ಪಷ್ಟವಾಗಿದೆ ಅಂತಂದರೆ ನಾವು ಯಾವ ಸಂಬಂಧದಲ್ಲಿ ಬರ್ತೀವಿ. ಕಿಶೋರ್ ಭಾಯಿ ಹೇಳ್ತಿದ್ರು ನಾ ಬ್ರಹ್ಮ ಬಾಬನ ಮಗು ಆಗ್ತೀನಿ ಅಂಥೇಳಿ. ಬಾಬಾ ಹೇಳ್ತಾರೆ
नाम भी, रूप भी स्पष्ट, देश भी स्पष्ट और काल भी स्पष्ट था. बाबा ಹೇಳ್ತಾರೆ ಸಂಬಂಧ भी ಸ್ಪಷ್ಟ, ಕಿಸ್ ರೂಪ ಮೇ ಸಾಮನೆ ಆಯೇಗಾ, ಯಾವ ರೂಪದಲ್ಲಿ ಎದುರುಗಡೆ ಬರ್ತೀರಾ ಅದು ಕೂಡ ಸ್ಪಷ್ಟ ಆಗ್ತದೆ. अभी दिल में थोड़ा बहुत किस किस को आ सकता है, लेकिन कुछ समय बाद ऐसे ही निश्चय बुद्धि होकर कहेंगे कि यह होना ही है. ಇನ್ನೊಂದು ಸ್ವಲ್ಪ ದಿವಸ ಹೋದ ಕೂಡಲೇ ನಿಮ್ಮ ಪುರುಷಾರ್ಥದ ಅನುಸಾರವಾಗಿ ನಿಮಗೆ ಗೊತ್ತಾಗ್ತದೆ. ನಮ್ಮಲ್ಲಿ ಅಂತಿರ್ತಾರೆ, ಏನು ಬಿಡ್ರಿ ನಾವೇನು ಪ್ರಜಾದೊಳಗೆ ಬಂದುಬಿಡ್ತೀವಿ ಅಂತ. ಹಂಗೆ ಅನ್ಕೋಬಾರ್ದಂತವ. ಇಲ್ಲ ಪ್ರಜೆದೊಳಗೆ ಬರ್ತೀವಿ ಅಂತ ಅಂದ್ಕೊಂಡ್ರೆ ಆಮೇಲೆ ಮುಂದೆ ಏನಾಗ್ತದೆ, ಇನ್ನೂ ಪುರುಷಾರ್ಥ ಏನಾಗ್ಬಿಡ್ತದೆ, ಢೀಲ ಆಗಿಬಿಡ್ತದೆ. ಅಲ್ಲಿ ಕಡೆಗೆಲ್ಲಿಗೆ ಹೋಗೋದಾಗ್ತದೆ, ದಾಸಿ ಆಗೋದಾಗ್ತದೆ. ನಂಬರ್ 1 ಗುರಿ ಇಟ್ಕೊಂಡ್ರೇ ನಾವು ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಅದಕ್ಕೆ ಯಾವಾಗಲೂ ಪುರುಷಾರ್ಥದಲ್ಲಿ ಏನು ನಂಬರ್ 1 ಆತ್ಮ ಹೂ ಅಂದ್ಕೊಂಡೇ ಏನು ಮಾಡೋದು, ಪುರುಷಾರ್ಥ ಮಾಡೋದು. ಬಾಬಾ ಹೇಳ್ತಾರೆ, अभी अगर आप कहेंगे भी तो दूसरे निश्चय करें या न करें. बाबा ಹೇಳ್ತಾರೆ, लेकिन थोड़े समय में आपकी चलन, आपकी तदबीर जो है वह आपके भविष्य तस्वीर को प्रसिद्ध करेगी. ಬಾಬಾ ಹೇಳ್ತಾರೆ, ಇನ್ನು ಸ್ವಲ್ಪ ಸಮಯದಲ್ಲಿ ತಮ್ಮ ನಡವಳಿಕೆಗಳು, ತಮ್ಮ ಭವಿಷ್ಯ, ತದ್ಬೀರ್ ಅಂತಂದ್ರೆ ಏನು, ಪುರುಷಾರ್ಥ. ಬಾಬಾ ಹೇಳ್ತಾರೆ, ನಿಮ್ಮ ನಡವಳಿಕೆಗಳು, ನಿಮ್ಮ ಪುರುಷಾರ್ಥವನ್ನು ನೋಡಿ ಭವಿಷ್ಯದಲ್ಲಿ ನಿಮ್ಮ ತಸ್ವೀರ ಏನು ಅಂತ ಪ್ರಸಿದ್ಧಿ ಆಗ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಇಲ್ಲೇ ಗೊತ್ತಾಗುತ್ತೆ ನೀವೇನು ಆಗ್ತೀರಾ ಅಂತ ಹೇಳಿ. आपकी तदबीर जो है वह आपके भविष्य तस्वीर को प्रसिद्ध करेगी. अब तदबीर और भविष्य में कुछ फर्क है. बाबा ಹೇಳ್ತಾರೆ, तदबीर और भविष्य में कुछ फर्क है. तदबीर ಅಂದ್ರೆ ಏನು, ಪುರುಷಾರ್ಥ. ಪುರುಷಾರ್ಥದಲ್ಲಿ ನಿಮ್ಮ ಭವಿಷ್ಯದಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ಬಾಬಾ. ಭವಿಷ್ಯದಲ್ಲಿ ಏನಿದೆ, ದೇವಿ ದೇವತೆಗಳಾಗೋದಿದೆ. ನಿಮ್ಮ ಪುರುಷಾರ್ಥ ದೇವಿ ದೇವತೆಗಳ ಚಲನ್ ಚಾಲ್ ಇದಾವೇನು, ಅಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ಬಾಬಾ. ಇನ್ನು ಅಷ್ಟು अब तदबीर और भविष्य में कुछ फर्क है, लेकिन जैसे जैसे समय और आपका पुरुषार्थ समान होता जाएगा तो फिर कोई को संकल्प नहीं उठेगा. ಅದಕ್ಕೆ ಬಾಬಾ ಹೇಳ್ತಾರೆ, ಆದರೆ ಹೋಗ್ತಾ ಹೋಗ್ತಾ ಸಮಯ ಹೋದ ಹಾಗೆ ನಿಮ್ಮ ಪುರುಷಾರ್ಥ ಬಾಪ್ ಸಮಾನ ಆಗ್ತಾ ಹೋದರೆ ಎಲ್ಲರಿಗೂ ಗೊತ್ತಾಗ್ತದೆ. ಏನು ಗೊತ್ತಾಗ್ತದೆ, ಇವರು ದೇವಿ ಆಗ್ತಾರೆ, ಇಲ್ಲ ಅಂದರೆ ಇವರೇನು ದೇವಿ ಆಗ್ತಾರೆ ಬಿಡ್ರಿ ಅಂತ. ಹಿಂಗಾಗ್ತದೆ. ಚಲನ್ ಚಾಲಗಳು ನಮ್ಮ ದೇವಿ ದೇವತಾ ಥರ ಇರಲಿಲ್ಲ ಅಂದ್ರೆ, ಇವರೇನ್ರಿ ಸತ್ಯುಗದೊಳಗೆ ಹೋಗಿ ಇವ್ರು ದೇವಿ ದೇವತಾ ಆಗ್ತಾರ, ಈ ಥರ ಶುರು ಆಗ್ತದೆ. ಆದರೆ ಚಲನ ಎಲ್ಲ ಕರೆಕ್ಟಾಗಿತ್ತು, ತಂದೆ ಸಮಾನಿತ್ತು ಅಂದರೆ ಇವರು ಪಕ್ಕ ದೇವಿ ದೇವತಾ ಆಗ್ತಾರೆ. आप सभी ने दीपमाला मनाई. ದೀಪಮಾಲಾ ಪರ್ ಕ್ಯಾ ಕರ್ತೆ ಹೇ, ನೀವೆಲ್ಲ ದೀಪಾವಳಿ ಹಬ್ಬ ಮಾಡಿದ್ರಲ್ಲ, ದೀಪಮಾಲಾದಲ್ಲಿ ಏನು ಮಾಡ್ತಾರೆ, ಏಕ್ ದೀಪ್ ಸೇ ಏನು ಮಾಡ್ತಾರೆ, ಅನೇಕ್ ದೀಪಕ್ಕೂ ಜಗಾತೆ ಹೇ. ದೀಪಾವಳಿ ಅಂದರೆ ಅದೇ ಏನು, ದೀಪ ಹಚ್ಚೋದು. तो अनेकों का एक के साथ लगन लगता है. बाबा ಹೇಳ್ತಾರೆ, अनेकों का एक के साथ लगन लगता है, यही दीपमाला है. ಒಬ್ರಿಗೊಬ್ರು ಏನು ಮಾಡೋದದ, ಆತ್ಮ ದೀಪವನ್ನು ಬೆಳಗೋದದ. ನಾನು ಆತ್ಮ ಬಂದೆ, ಇನ್ನೊಂದು ಆತ್ಮ ಕರ್ಕೊಂಡು ಬರೋದು, ಇನ್ನೊಂದು ಆತ್ಮನ ಕರ್ಕೊಂಡು ಬರೋದು, ಎಲ್ಲ ಆತ್ಮಗಳನ್ನು ಇಲ್ಲಿ ಕರ್ಕೊಂಡು ಬರೋದೇ ಏನು, ದೀಪಾವಳಿ, ದೀಪಮಾಲಾ ಅಂತ ಹೇಳ್ತಾರೆ ಬಾಬಾ. अगर एक एक दीपक की एक दीपक के साथ लगन है तो यही दीपमाला है. दीपक में क्या है, ದೀಪದಲ್ಲಿ ಏನಿದೆ, ಅಗ್ನಿ. ದೀಪ ಅಂದರೆ ಅಗ್ನಿ ಇದಲ್ಲ. तो लगन होगी तो अस्थि भी होगी, लगन नहीं तो अग्नि भी नहीं. ಮೊದಲೇನು ಬೇಕು, ಲಗನ್ ಬೇಕು. ಲಗನ್ ಅಂದರೆ ಇಚ್ಛೆ ಬೇಕು. ಏನು ಇಚ್ಛೆ ಬೇಕು, ದೀಪ ಹಚ್ಚಬೇಕು ಅನ್ನೋದು
इच्छे ಬೇಕು तो लगन होगी तो अस्थि भी होगी, लगन नहीं तो अग्नि भी नहीं। यही देखना है कि हम दीपक लगन लगाकर अग्नि बने हैं। ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು, ನೋಡ್ಕೊಳ್ಬೇಕು. ಇಲ್ಲಿ ನಮ್ಮನ್ನೇ ಜಾಸ್ತಿ ಚೆಕ್ ಮಾಡ್ಕೊಳ್ಳೋದ, ಇನ್ನೊಬ್ಬರನ್ನ ಚೆಕ್ ಮಾಡೋದ ಇಲ್ಲ. ಇಲ್ಲೇ ಏನು ಚೆಕ್ ಮಾಡ್ಕೊಳ್ಬೇಕು? ಲಗನ್ ಲಗಾಕರ್ ಅಗ್ನಿ ಬನೆ ಹೇ. ಇಚ್ಛೆ ಇಟ್ಟು ಬಾಬಾ ನೆನಪು ಮಾಡ್ತಾ ಬಾಬಾನ ನೆನಪಿನ ಅಗ್ನಿನಲ್ಲಿ ಇದ್ದೀವೇನೋ. ದೀಪಕ್ ಕಿತನೆ ಪ್ರಕಾರಕ್ಕೆ ಹೋತೆ ಹೇ. ದೀಪಗಳು ಎಷ್ಟು ಪ್ರಕಾರ? ಜೋ ದುನಿಯಾ ಮೇ ಭಿ ಪ್ರಸಿದ್ಧ ಹೇ. ಆ ದೀಪ, ಈ ದೀಪ, ತುಪ್ಪ ದೀಪ, ಎಣ್ಣೆ ದೀಪ ಏನೇನೋ ಹೇಳ್ತಾರಲ್ಲ, ಅವು ಕೂಡ ಪ್ರಸಿದ್ಧ ಇದ್ದಾವೆ. ಹರೇಕನೇ ಅಪನಾ ಅಪನಾ ವಿಚಾರ ಸುನಾಯ. ಯಾವ್ಯಾವ ಪ್ರಕಾರದ ದೀಪಗಳಿದಾವೆ ಅಂತ ತಮ್ಮ ತಮ್ಮ ವಿಚಾರಗಳನ್ನು ಹೇಳ್ತಾರೆ. ಏಕ್ ಹೇ, ಬಾಬಾ ಹೇಳ್ತಾರೆ ನೋಡಿ, ಏಕ್ ಹೇ ಅಂಧಿಯಾರ ಕೋ ಮಿಟಾಕರ್ ರೋಶನಿ ಕರ್ನೆ ವಾಲಾ ಮಿಟ್ಟಿ ಕಾ ಸ್ಥೂಲ್ ದೀಪಕ್. ಒಂದು ದೀಪ ಎಂಥದಿದೆ? ಕತ್ತಲದಲ್ಲಿ ಬೆಳಕನ್ನು ಕೊಡ್ತಕ್ಕಂಥ ಮಣ್ಣಿನ ಒಂದು ದೀಪ. ಬಾಬಾ ಹೇಳ್ತಾರೆ, ಔರ್ ದೂಸರಾ ಹೇ ಆತ್ಮಾ ಕಾ ದೀಪಕ್. ಇನ್ನೊಂದು ದೀಪ ಯಾವುದು? ಆತ್ಮ ಅನ್ನೋ ದೀಪ. ತೀಸರಾ ಹೇ ಕುಲ್ ಕಾ ದೀಪಕ್. ಇನ್ನೊಂದೇನೋ ಕುಲದೀಪ ಹೇಳ್ತೀವಲ್ಲ, ಮಕ್ಕಳಿಗೇನಂತ ಹೇಳ್ತೀವಿ? ಕುಲದೀಪಕ್ ಮಗ ಇವ ಅಂತ ಹೇಳೋದಿಲ್ಲ. ಅವ್ರ ಚೌಥಾ ಕೌನ್ಸಾ ಹೇ? ನಾಲ್ಕನೇದು ಯಾವುದು? ಒಂದು ಹೇಳಿದ್ರು ಬಾಬಾ ಮಣ್ಣಿನ ಸ್ಥೂಲ ದೀಪ ಅಂತ ಹೇಳಿದರು. ಎರಡನೇದೇನು ಹೇಳಿದ್ರು ಬಾಬಾ? ಆತ್ಮ ದೀಪ ಅಂತ ಹೇಳಿದರು. ಮೂರು ಹೇಳಿದರು ಕುಲದೀಪಕ ಅಂತ ಹೇಳಿದರು. ಚೌಥಾ ಹೇ, चौथा कौन सा है? आशाओं का दीपक कहते हैं ना. आशाओं का दीपक, आसेಗಳ दीप. बाप को बच्चों में आशा रहती है. ನಮಗೂ ಇರ್ತದಲ್ಲ ಮಕ್ಕಳ ಮೇಲೆ. ಏನು ಆಸೆ ಇರ್ತದೆ ನಮಗೆ? ಬಾಬಾ ಹೇಳ್ತಾರೆ, ಏನು ಹೇಳಿದ್ರು ಬಾಬಾ? ಮಕ್ಕಳಿಗೆ ಆಶೆ ಇದೆ. ಏನು? ನನ್ನ ಮಕ್ಕಳು ಏನಾಗಬೇಕು? ಕುಲದೀಪಕ್. ಕುಲದೀಪಕ್ ಅಂದರೆ ನಮ್ಮ ಮನೆಯನ್ನು ಬೆಳಗಬೇಕು, ನಮ್ಮ ಮನೆ ಹೆಸರನ್ನು ತರಬೇಕು, ನಮ್ಮ ಮನೆತನದ ಹೆಸರನ್ನು ಪ್ರಸಿದ್ಧಿ ಮಾಡಬೇಕು ಅಂಥೇಳಿ ಹಿಂಗೆಲ್ಲ ಆಸೆ ಇರ್ತದಲ್ಲ ನಮಗೂ ಕೂಡ. ಹಾಗೆ ಬಾಬಾಗೂ ಕೂಡ ನಾವು ಮಕ್ಕಳ ಮೇಲೆ ಒಂದು ಆಶೆ ಇದೆ. ಅದು ಒಂದು ದೀಪ ಅಂತ ಹೇಳ್ತಾರೆ. ಇದು ಎಷ್ಟನೇದು? ನಾಲ್ಕನೇದು. आशाओं का दीपक कहते हैं ना. बाप को बच्चों में आशा रहती है तो चौथा है आशाओं का दीपक. यह 4 प्रकार के दीपक गाए जाते हैं. ಈ 4 ಪ್ರಕಾರದ ದೀಪವನ್ನು ಹಾಡು ಹೇಳ್ತಾರೆ. अब इन 4 दीपकों से हर एक ने कितने दीपक जगाए हैं? ಈ 4 ದೀಪಗಳಲ್ಲಿ ಪ್ರತಿಯೊಬ್ಬರು ಯಾವ ದೀಪವನ್ನು ಬೆಳಗಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಒಂದನೇದು ಯಾವುದು? ಮಣ್ಣಿನ ದೀಪ. ಎರಡನೇದ್ದು ಆತ್ಮ ದೀಪ. 3 ಕುಲದೀಪಕ್. 4 ತಂದೆಯ ಆಸೆಯನ್ನು ಈಡೇರಿಸುವಂತಹ ದೀಪಗಳು ನಾವು. 4ನೇದು. ಅದಕ್ಕೆ ಇಲ್ಲಿ ಯಾವುದು ಇದ್ದೀರಾ ಅಂತ ಕೇಳ್ತಾರೆ ಬಾಬಾ. ವಹ ದೀಪಕ್ ಜಗಾಯ ಹೇ. ಆ ದೀಪವನ್ನು ಬೆಳಗಿಸ್ಕೊಂಡಿದ್ದೀರೇನು ಅಂತಾರೆ ಬಾಬಾ. ಮಿಟ್ಟಿ ಕೆ ದೀಪಕ್ ತೋ ಕೈ ಜನ್ಮ ಜಗಾಯೇ ಹೇ. ವರ್ಷ 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 ಆ ಮಣ್ಣಿನ ದೀಪ ಅಂತೂ ಹಚ್ಕೋತ ಬಂದಿದ್ದೀರಾ, ಮತ್ತು ದಿನಾಲೂ ಜಗಲಿ ಮೇಲೆ ದೀಪ ಹಚ್ತೀರಾ. यह 4 प्रकार दीपक जब जग जाते हैं, बाबा कहते मिट्टी के दीपक तो कई जन्म जगाए हैं, आत्मा का दीपक जगा है. ಆತ್ಮ ಅನ್ನೋ ದೀಪವನ್ನು ಬೆಳಗಿಸಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. यह 4 प्रकार के दीपक जब जग जाते हैं तब समझो दीपमाला मनाई.
ದೀಪಾವಳಿ ಆಚರಣೆ ಮಾಡಿದ್ದೀರಿ ಅಂತಂದ್ರೆ ಏನರ್ಥ? ಈ 4 ದೀಪಗಳನ್ನು ನೀವು ಬೆಳಗಿಸ್ಕೋಬೇಕು. ಯಾವುದು? ಮಣ್ಣಿನ ದೀಪ, ಆತ್ಮ ಅನ್ನೋ ದೀಪ ಬೆಳಗಿಸ್ಕೊಂಡಿದ್ದೀರಿ ಅಂದರೆ ಏನರ್ಥ? ಯಾವಾಗಲೂ ನಾನು ಆತ್ಮನ ಸ್ಮೃತಿನಲ್ಲಿ ಇರ್ತೀನೇನು. ಅದಕ್ಕೆ ಜಗ ಅಂದ್ರೆ ಎಚ್ಚರ ಆಗೋದು, ಬೆಳಗೋದು. 3 ಕುಲದೀಪಕ್ಕೆ. ನಾವು ಯಾವ ಕುಲದವರು? ಬ್ರಾಹ್ಮಣ ಕುಲದವರು. ಬ್ರಾಹ್ಮಣ ಕುಲದಲ್ಲಿ ಆ ಥರ ಇದ್ದೀವೇನು? ಬ್ರಾಹ್ಮಣ ಅಂದ್ಕೊಂಡಿದ್ದೀವೇನು? ಬ್ರಾಹ್ಮಣ ಅಂದ್ರೇನು? ಸಂಪೂರ್ಣ ಪವಿತ್ರ ಆತ್ಮ. ಸಂಕಲ್ಪದಲ್ಲಿನೂ ಕೂಡ ಪವಿತ್ರ ಆತ್ಮ. ಅಷ್ಟಿದ್ದೀವೇನು? ನೆಕ್ಸ್ಟು ಬಾಬಾನ ಇಚ್ಛೆಗಳನ್ನು ಈಡೇರಿಸ್ತಾ ಇದ್ದೀವೇನು? ಬಾಬಾನ ಇಚ್ಛೆ ಏನದು? ಪ್ರತಿಯೊಂದು ಆತ್ಮ ನಂಬರ್ 1 ಆತ್ಮ, ಬಾಪ್ ಸಮಾನ ಆತ್ಮ. ಹಂಗಾಗಿದ್ದೀವೇನು ಅಂತ ಕೇಳ್ತಾರೆ ಬಾಬಾ. ಏನು ಹೇಳ್ತಾರೆ ಬಾಬಾ? ಚಾರೋ ಪ್ರಕಾರ ಕಿ ದೀಪಕ್ ಜಬ್ ಜಗ್ ಜಾತೆ ಹೇ. ಈ 4 ಥರ ದೀಪಗಳನ್ನ ಬೆಳಗಿಸ್ಕೊಂಡ್ರೆ ಅಷ್ಟೇ ಅದು ಏನಾಗುತ್ತೆ? ದೀಪಾವಳಿ ಅಂತ ಹೇಳ್ತಾರೆ ಬಾಬಾ. ನಾವೆಲ್ಲ ಏನು ಮಾಡ್ತೀವಿ? ಬರೀ ಮಣ್ಣಿನ ದೀಪ ಹಚ್ಚಿ ಮುಗಿಸ್ಬಿಡ್ತೀವಿ ದೀಪಾವಳಿ. ಅದಾಗೋದಿಲ್ಲ. ಐಸಾ ಕೋಯಿ ಕರ್ಮ ನ ಹೋ ಜೋ ಕುಲ್ ಕಾ ದೀಪಕ್ ಬುಜ್ ಜಾಯೆ. ಪಾಪ ಹೇಳ್ತಾರೆ, ಇಂಥ ಒಂದು ಕರ್ಮ ಆಗಬಾರದು. ನಾವು ಯಾರು? ಕುಲದೀಪಕ್. ನಮ್ಮ ಕುಲದ ದೀಪ ಆರಬಾರ್ದು. ಅಂಥ ಕರ್ಮ ಎಂದು ಕೂಡ ನಾವು ಮಾಡಬಾರ್ದು ಅಂತ ಹೇಳ್ತಾರೆ ಬಾಬಾ. ನಾವು ಯಾವ ಕುಲದವರು? ಬ್ರಾಹ್ಮಣ ಕುಲದವರು. ನಮ್ಮ ಕರ್ಮಗಳು ಹಿಂಗಾಗಬಾರ್ದು. ಏನು ರೀ ಅವ್ರೇನು ಓಂ ಶಾಂತಿ ಏನು ಮಾಡ್ತಾರೆ, ಅವರು ಅಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಹಂಗಾದ ಕೂಡಲೇ ಏನದು? ದೀಪ ಆರ್ದ ಹಾಗೇನೆ ಅಂತ ಹೇಳ್ತಾರೆ ಬಾಬಾ. ಐಸಿ ಕೋಯಿ ಹೇಳ್ತಾರೆ ಬಾಬಾ, ಐಸಿ ಕೋಯಿ ಚಲನ್ ನ ಹೋ जो बाप दादा बच्चों में आशा उनका दीपक जगाते वह बुझ जाए. ಇಂಥ ಒಂದು ಕರ್ಮ ಮಾಡಬೇಡಿ. ಬಾಬಾ ಏನು ಆಸೆ ಇಟ್ಕೊಂಡಾರೋ ಅದನ್ನು ಬಿಟ್ಟು ಇನ್ನೇನೋ ಮಾಡಿ ಬ್ರಾಹ್ಮಣ ಕುಲದ ದೀಪವನ್ನು ಹಾಳು ಮಾಡಬೇಡಿ, ಆರಿಸ್ಬೇಡಿ ಅಂತ ಹೇಳ್ತಾರೆ ಬಾಬಾ. ಏಕ್ ರಸ್ ಅವ್ರ ಅಟಲ್ ಅಡೋಲ್ ಯಹ ಸಭಿ ದೀಪಕ್ ಜಗ್ ರಹೆ. ಬಾಬಾ ಹೇಳ್ತಾರೆ ಹೆಂಗಿರ್ಬೇಕಂತೆ? ಏಕ್ ರಸ ಅಂದ್ರೇನು? ಒಬ್ಬ ತಂದೆಯ ನೆನಪನ್ನೇ ಮನಸ್ಸಿನ ತುಂಬ ತುಂಬ್ಕೊಳ್ಳೋದಕ್ಕೆ ಏಕ್ ರಸ್. ಅಟಲ್ ಅಡೋಲ್ ಅಂತ ಹೇಳ್ತಾರೆ ಬಾಬಾ. ಈ ಥರ ಇದ್ದೀರಾ ಅಂತ ಕೇಳ್ತಾರೆ ಬಾಬಾ. ಜಿಸ್ಕಾ ದೀಪಕ್ ಖುದ್ ಜಗಾ ಹುವಾ ಹೋಗಾ ವಹ ಔರೋಂ ಕಾ ದೀಪಕ್ ಜಗಾನೆ ಬಿಗರ್ ರಹ ನಹಿ ಸಕ್ತಾ. ಬಾಬಾ ಹೇಳ್ತಾರೆ, ಯಾರೋ ನೀವು ನಿಮ್ಮ ದೀಪವನ್ನು ಬೆಳಗಿಸ್ಕೊಂಡಿದ್ದೀರಲ್ಲ, ನಿಮ್ಮನ್ನು ನೋಡಿ ಇನ್ನೊಬ್ಬರು ಆ ದೀಪ ಹತ್ತದಂತಾರೆ ಬಾಬಾ. ಹತ್ತಂಗಿಲ್ಲ ಅಂತ ಇಲ್ಲವೇ ಇಲ್ಲ. ಇದರ ಅರ್ಥ ಏನು? ನಾನು ಯಾವಾಗಲೂ ಆತ್ಮಸ್ವರೂಪದಲ್ಲಿ ಇದ್ದೆ ಅಂತಂದರೆ ನನ್ನ ನೋಡಿ ಆತ್ಮ ಖುಷಿ ಪಡ್ತದೆ. ಯಾವಾಗ ಆತ್ಮ ಖುಷಿ ಆಯಿತು, ಆತ್ಮ ಬೆಳಗ್ದಂಗೆ ಅದು, ಆತ್ಮಜ್ಯೋತಿ ಹತ್ತದಂಗೆ ಅದು. ಹಂಗೆ ಅದಿರೇನು ಅಂತ ಕೇಳ್ತಾರೆ ಬಾಬಾ. ನೀವು ಬೆಳಗಿದ್ದೇ ಆದರೆ ಅವ್ರು ಬೆಳಗಲ್ಲ ಅಂತ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. बाप दादा की बच्चों में मुख्य आशाएं कौन सी रहती है? ಬಾಪ್ ದಾದಾರವರ ಮುಖ್ಯವಾದ ಆಸೆ ಏನು? ಇವತ್ತು ಬಾಬಾಗೆ ಬಹಳ ಆಸೆ ಅದ ನಮ್ಮಿಂದ. ಹೇಳ್ತಾರೆ ಬಾಬಾ, बाप दादा की हर एक बच्चे में यही आशा रहती है कि एक एक बच्चा नंबर में जाए, अर्थात हर एक विजयी रत्न बने. ಬಾಬಾ ಏನು ಹೇಳ್ತಾರೆ? ನನ್ನ ಪ್ರತಿಯೊಂದು ಮಗುನೂ ಕೂಡ ಏನಾಗಬೇಕು? ನಂಬರ್ 1 ಬರಬೇಕು ಅಂತ ಆಸೆ ಇದೆ. ವಿಜಯಿ ರತ್ನ ಆಗಬೇಕು. ವಿಜಯಿ ರತ್ನಕ್ಕೆ ನಿಶಾನಿಯ ಕ್ಯಾ ಹೋಗಿ? ನೀವು ವಿಜಯಿ ರತ್ನ ಆಗಿದ್ದೀರಿ ಅಂತಂದರೆ ನಿಮ್ಮ ಸಂಕೇತ ಏನಾಗಿರ್ತದೆ? ನಿಮ್ಮ ನಡವಳಿಕೆ ಏನಾಗಿರ್ತದೆ? ಜೋ ಆಪ್ ಸಭಿನೇ ಸುನಾಯಾ ವಹ ತೋ ಜೋ ಸುನಾ ಹೇ ವಹಿ ಬೋಲಾ. ನೀವೇನು ಹೇಳಿದ್ರೋ ನಾನು ಅದನ್ನೇ ಹೇಳಿದ್ದೀನಿ. ಇಸ್ಲಿಯೇ ठीक ही है, जो विजयी होगा उनके लक्षण तो आप सभी ने सुनाए, लेकिन साथ साथ विजयी उनको कहा जाता है जो खुद तो विजय प्राप्त किया हुआ हो, लेकिन औरों को भी अपने से आगे विजयी बनाए. ಯಾರಿಗೆ ವಿಜಯಿ ಅಂತ ಹೇಳ್ತಾರೆ ಅವರ ಲಕ್ಷಣ ಏನಾಗಿರ್ತದಂತಂದರೆ, ಎದರ ಮೇಲೆ ವಿಜಯ ಆಗೋದು? ಕರ್ಮೇಂದ್ರಿಯಗಳು, ಮನಸ್ಸಿನ ಮೇಲೆ ವಿಜಯ ಆಗೋದು. ನೀವಷ್ಟೇ ವಿಜಯ ಆಗೋದಲ್ಲ,
ನಿಮ್ಮ ಎದುರುಗಡೆ ಇದ್ದವರನ್ನು ಕೂಡ ಏನು ಮಾಡಬೇಕು, ವಿಜಯ್ ಮಾಡಬೇಕು ಅಂತಾರೆ ಬಾಬಾ. ನೀವು ಗೆಲ್ಲಬೇಕು, ಅವ್ರನ್ನೂ ಗೆಲ್ಲಿಸ್ಬೇಕು, ಎಲ್ಲರನ್ನ ಗೆಲ್ಲಿಸ್ಕೊಂಡು ಏನು ಮಾಡ್ಬೋದ, ಕರ್ಕೊಂಡು ಹೋಗೋದು ಅಂತ ಹೇಳ್ತಾರೆ ಬಾಬಾ. ಇದಕ್ಕೇನಂತಾರೆ, विजयी रत्न। जो खुद तो विजय प्राप्त किया हुआ हो लेकिन औरों को भी अपने से आगे विजयी बनाए। जैसे बाप दादा बच्चों को अपने से भी आगे रखते थे ना। ಬ್ರಹ್ಮ ಬಾಬಾ ಏನು ಮಾಡ್ತಿದ್ರು, ಮಕ್ಕಳನ್ನು ಮುಂದಿಡ್ತಿದ್ರು. ಮೊದಲು ಮಕ್ಕಳಿಗೆ ಮುಂದಿಟ್ಟು ತಾವು ಹಿಂದೆ ಹೋಗ್ತಿದ್ರು. ಬಾಬಾ ಹೇಳ್ತಾರೆ, वैसे ही जो विजयी रत्न होंगे उनकी विजय की निशानी यह है कि वह अपने संग का रंग सभी को लगाएंगे। ಇನ್ನೊಂದು ಲಕ್ಷಣ ಹೇಳ್ತಾರೆ ಬಾಬಾ, ಯಾರು ವಿಜಯಿ ಆತ್ಮಗಳಿದ್ದಾರೋ ಅವರು ತಮ್ಮ ರಂಗವನ್ನು, ಇಡೀ ಸಂಘದಲ್ಲಿ ತಮ್ಮ ರಂಗವನ್ನು ಎಲ್ಲರಿಗೂ ಹಚ್ಚುತ್ತಾರೆ. ಅದಕ್ಕೆ ಹೋಲಿ ಹಬ್ಬ ಮಾಡಿ ಏನು ಮಾಡು, ತಾನು ಬಣ್ಣ ಹಚ್ಕೊಳ್ಳೋದು, ಎಲ್ಲರಿಗೂ ತನ್ನದೇ ಬಣ್ಣ ಹಚ್ಚೋದು. ಅಂದ್ರೆ ಏನರ್ಥ, ನಾನು ವಿಜಯರತ್ನ, ಅವರು ವಿಜಯರತ್ನ, ಇವರು ವಿಜಯರತ್ನ, ಎಲ್ಲರನ್ನ ಕರ್ಕೊಂಡು ಹೋಗೋದು. ಜೋ ಭೀ ಸಾಮನೆ ಆಯೆ ವಹ ವಿಜಯಿ ಬನ್ಕರ್ ಹಿ ನಿಕ್ಲೆ. ಯಾರು ಎದುರುಗಡೆ ಬರ್ತಾರೋ ಅವರು ವಿಜಯಿ ಆಗೇ ಹೋಗಬೇಕು. ವಿಜಯಿ ಆಗೇ ಹೋಗೋದಂದ್ರೆ ಶಾಂತಾಗಿ ಹೋಗೋದು, ಖುಷಿಲೇ ಹೋಗೋದು, ಇದೇ ವಿಜಯ ಆಗಿ ಹೋಗೋದು. ನಮ್ಮ ಎದುರುಗಡೆ ಬಂದು ಅವ್ರೇನಾಗಿ ಹೋಗ್ಬೇಕು, ಖುಷಿಯಾಗಿ ಹೋಗಬೇಕು. ಬಾಬಾ ಹೇಳ್ತಾರೆ, ऐसे विजय रत्न विजय माला के किस नंबर में आते हैं? ಈ ಥರ ವಿಜಯ ರತ್ನ ವಿಜಯ ಮಾಲೆನಲ್ಲಿ ಯಾವ ನಂಬರ್ನಲ್ಲಿದ್ದೀರಾ ಅಂತ ಕೇಳ್ತಾರೆ ಬಾಬಾ. खुद तो विजयी बने हो लेकिन और भी आपके रंग के संग के रंग से विजयी बन जाए. ನೀವು ವಿಜಯಿ ಆಗಬೇಕು, ನಿಮ್ಮ ಜೊತೆಗೆ ಇದ್ದವರು ಕೂಡ ಏನಾಗಬೇಕು, ವಿಜಯಿ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಯಹಿ ಸರ್ವಿಸ್ ರಹಿ ಹುಯಿ ಹೈ. ಈಗ ನಾವೇನು ಸೇವೆ ಮಾಡಬೇಕು, ಇದೇ ಸೇವೆ ಮಾಡಬೇಕು. ನಾನು ಮುಂದೋಗಬೇಕು, ಏನೋ ಅಷ್ಟೇ ಬಂದು ಮೂರಕ್ಕೆ ಬಂದು ಒಬ್ಬಕ್ಕೇ ಬಂದು ಕೂತು ಯೋಗ ಮಾಡಿದ್ರೆ ಎಲ್ಲರೂ ಬರಬೇಕು. ಎಲ್ಲರೂ ಬರಬೇಕು ಅನ್ನೋ ಆಸೆ ಇಟ್ಕೋಬೇಕು. ಬಾಬಾ ಏನು ಆಸೆ ಇಟ್ಕೊಂಡಾರೆ, ನಂದು ಅದೇ ಆಸೆ ಇರಬೇಕು. ಬಾಬಾನ ಆಸೆ ಏನಿದೆಯೋ ನನ್ನ ಆಸೆನೂ ಅದೇ. ಬಾಬಾನ ಆಸೆ ಏನಿದೆ, ಎಲ್ಲ ಆತ್ಮಗಳು ಬರಬೇಕು, ಎಲ್ಲ ಆತ್ಮಗಳು ನಂಬರ್ ಒನ್ ಆಗಿದ್ದಕ್ಕೆ ಅವ್ರು ಹಂಗೆ ಸಂಕಲ್ಪ ಮಾಡಿದ್ದಕ್ಕೆ ನಾವೆಲ್ಲ ಇಲ್ಲಿ ಬಂದು ಕೂತಿದ್ದೀವಿ. ನಾವಾಗೇ ಬಂದಿಲ್ಲ. ಇಲ್ಲಿ ಬಾಪ್ ದಾದಾ ಇಬ್ಬರೂ ಕೂತ್ಕೊಂಡು ಎಲ್ಲ ಮಕ್ಕಳು ಬರಲಿ ಅಂತಂದಿದ್ದಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಮತ್ತು ಅದರದ್ದು ಭೋಜ ಅದಲ್ಲ ನಮಗೆ, ನಾವು ಏನು ಮಾಡಬೇಕು, ಅದು ಋಣ ಅದ ನಮ್ಮ ಮೇಲೆ. ಅದಕ್ಕೆ ನಾವೇನು ಮಾಡಬೇಕು, ನಾವು ಎಲ್ಲರನ್ನ ಕರ್ಕೊಂಡು ಬಂದಾಗ ಋಣ ತೀರ್ತದೆ. ಇಲ್ಲಾಂದ್ರೆ ಇದು ತಂದೆ ತಾಯಿ ಋಣ ತೀರೋದಿಲ್ಲ ಅಂತ ಹೇಳ್ತೀವಲ್ಲ. ಈಗ ತಂದೆ ತಾಯಿ ಯಾರು ನಮಗೆ? ಬಾಬಾನ ಋಣ ತೀರಿಸ್ಬೇಕು ಅಂದ್ರೆ ಏನು ಮಾಡಬೇಕು? ಹಾಗೆ ನೋಡಿದ್ರೆ ಋಣ ತೀರೋದಿಲ್ಲ. ಆದರೂ ಕೂಡ ಬಾಬಾನ ಇಚ್ಛೆ ಏನಿದೆ, ಎಲ್ಲರನ್ನ ಕರ್ಕೊಂಡು ಬರೋದು. ಬಾಬಾ ಹೇಳ್ತಾರೆ, तो विजय की निशानी है आप समान विजयी बनाना. आप समान, ನಾನು ತಂದೆ ಸಮಾನ ಆಗೋದು, ಎಲ್ಲರನ್ನೂ ನನ್ನ ಸಮಾನ ಮಾಡೋದಕ್ಕೆ ಏನಂತಾರೆ, ವಿಜಯಿ. अभी यह सर्विस रही हुई है, अनेकों को विजयी बनाना है, सिर्फ खुद को नहीं बनाना है. ನಾನಷ್ಟೇ ವಿಜಯಿ ಆಗೋದಿಲ್ಲ, ಎಲ್ಲರನ್ನ ವಿಜಯಿ ಮಾಡಬೇಕು. दीप माला में पूरी दीप माला जगी हुई होती है. जब दीपमाला कहा जाता है तो अनेक जगे हुए दीपकों की माला हर एक ने गले में डाली है. ಬಾಬಾ ಹೇಳ್ತಾರೆ, ಎಲ್ಲ ದೀಪ ಬೆಳಗ್ದಾಗೇ ಚಂದ ಅನಿಸೋದಲ್ಲ. ಒಂದು 10 ದೀಪ ಹಚ್ಚಿರ್ತೀವಿ, ಒಂದು 2 ಬೆಳಗ್ತಾವು, ಇನ್ನು 8 6 ಹೋದರೆ ಅದು ದೀಪಾವಳಿ ಅನ್ನಿಸ್ತದೇನೋ? ಅನಿಸೋದಿಲ್ಲಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ऐसे जगे हुए दीपकों की माला. ದೀಪದ ಈಗೆಲ್ಲ ಬಂದ ದೀಪ ಮಾಲಾನೇ ಬಂದಾವಲ್ಲ. ಇಷ್ಟು ದಿವಸ ನಾವು ಎಣ್ಣೆ ದೀಪ ಹಚ್ಚಿದ್ವಿ, ಈಗ ಹಾಕಿವಲ್ಲ. ಈ ಮಾಲೆಯಲ್ಲಿ ನಾವು ಪ್ರತಿಯೊಬ್ಬರು ಒಂದೊಂದೊಂದೊಂದು ಆತ್ಮ ಅದಾವಲ್ಲ. ಇದು ಸ್ಥೂಲದಲ್ಲಿ ಅದಾವೆ, ಹೊರಗಡೆ ಅದ್ರ ಸೂಕ್ಷ್ಮದಲ್ಲಿ ಇರಬೇಕು. ಇಲ್ಲಿ ದೀಪೊಳಗೆ ಒಂದೊಂದು ಮಾಲೆ ಬರ್ತಾ ನೋಡ್ರಿ, ಪಕ್ 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 ಅಂದ್ರೆ ಏನರ್ಥ? ಆತ್ಮ ಹತ್ತೋದು ಆರೋದು, ಹತ್ತೋದು ಆರೋದು. ಅದಕ್ಕೆ ಹೇಳ್ತಾರೆ ಬಾಬಾ,
ಯಾವಾಗ ಎಲ್ಲ ಆತ್ಮಗಳು ಜಾಗೃತ ಆಗ್ತಾವೋ ಅವು ಪರಮಾತ್ಮನ ದೀಪಮಾಲೆಯಲ್ಲಿ ನಾವು ಒಂದೊಂದು ದೀಪ. ಮೊನ್ನೆ ಮಣಿ ಹೇಳಿದರು, ಇವತ್ತೇನು ಹೇಳ್ತಾರೆ ಬಾಬಾ? ದೀಪ ಅಂತ ಹೇಳ್ತಾರೆ. ಆವಾಗ ಏನಾಗುತ್ತೆ ಅಂತ ಹೇಳ್ತಾರೆ ಬಾಬಾ, ಹರೇಕ್ ರತ್ನ ಅವ್ರ ಗಲೆ ಮೇ ಜಬ್ ಡಾಲೆಂಗೆ, ಕೊರಳಲ್ಲಿ ಹಾಕ್ತೀವಿ, ಆವಾಗ ಏನಾಗ್ತದೆ? ತಬ್ ವಿಜಯ ಕಾ ನಗಾಡ ಬಜೇಗ. ಎಲ್ಲ ಆತ್ಮಗಳು ಶ್ರೇಷ್ಠ ಆದಾಗ ಇಡೀ ವಿಶ್ವದಲ್ಲಿ ಏನಾಗ್ತದೆ? ವಿಜಯದ ನಗಾರಿ ಬಾರಿಸ್ತದೆ. ಜೈಸೆ ದಿವ್ಯ ಗುಣೋं की माला अपने में डाली है. ನೆಕ್ಸ್ಟ್ ಬಂದ್ರೆ ಮಾತು ಬಾಬಾಯಿ, ಎದುರು ದೀಪ. ದೀಪ ಜಗಾನ ಅಂದ್ರೇನು? ಗುಣಗಳ ದೀಪಗಳು ಏನು ಮಾಡ್ಬೇಕಂತಾರೆ ಬಾಬಾ? ಗುಣಗಳ ದೀಪನ್ನು ಧಾರಣೆ ಮಾಡ್ಕೊಳ್ಬೇಕು. ಅಪನೆ ಮೇ ಡಾಲಿ ಹೇ, ಎಲ್ಲ ಗುಣಗಳನ್ನು ಹಾಕ್ಕೊಂಡಿರೇನು? ಹಾಕ್ಕೊಳ್ಳೋದಂದ್ರೇನು? ಹಾಕ್ಕೊಂಡು ಹೋಗೋದಲ್ಲ, ಪೋಣಿಸ್ಕೊಂಡು ಹಾಕ್ಕೊಂಡು ಹೋಗೋದಲ್ಲ. ಏನು ಮಾಡಬೇಕು? ಧಾರಣ. ಧಾರಣ ಅಂದ್ರೇನು? ಅಳವಡಿಸ್ಕೊಳ್ಳೋದಂದ್ರೇನು? ಸಮಯ ಬಂದಾಗ ತೋರಿಸ್ಬೇಕು ಅವನ್ನ. ನಾ ಶಾಂತಿ ಇದ್ದೀನಿ ಅವನು ಶಾಂತ ಸ್ವರೂಪ ಅನ್ಕೋತ ಹೊಂಟಿರ್ತೀವಿ. ಯಾರೋ ಏನೊಂದು ಬಂದು ಬೈತಾರೆ, ಯಾಕ್ರಿ ಅಂತ ಹಿಂಗಿತ್ರ ಅದು ಧಾರಣ. ಅದು ಕೊಳ್ಳಗೆ ಹಾಕ್ಕೊಂಡಂಗೇನು? ಹಂಗೆ ಹೇಳ್ತಾರೆ ಬಾಬಾ. ಎಲ್ಲ ಗುಣಗಳನ್ನು ಮಾಲೆ ಮಾಡ್ಕೊಂಡು ಹಾಕ್ಕೊಂಡಿದ್ದೀರೇನು ಅಂತಾರೆ ಬಾಬಾ. जितनी यहाँ दीपकों की माला अपने गले में डालेंगे उतनी वहाँ प्रजा बनेगी. ನೋಡ್ರಿ ಬಾಬಾ, ಇಲ್ಲಿ ದೀಪ ಕೊಳ್ಳೋಗಿ ಹಾಕ್ಕೊಳ್ಳೋದಂದ್ರೆ ಬೇರೆ ಹೇಳ್ತಾರೆ ಬಾಬಾ. ಎಷ್ಟೆಷ್ಟು ಆತ್ಮಗಳ ದೀಪಗಳನ್ನು ತಗೊಂಡು ಬಂದಿರ್ತೀರಿ, ಒಂದೊಂದು ದೀಪ ಕೊರಳೊಳಗೆ ಹಾಕೋತೀರಿ, ಅಷ್ಟು ನಿಮಗಲ್ಲಿ ಸತ್ಯುಗದಲ್ಲಿ ಏನಾಗ್ತಾರೆ? ಪ್ರಜೆಗಳು ಬರ್ತಾರೆ. ಆವಾಗ ನೀವೇನಾಗ್ತೀರಾ? ರಾಜ. ಯಾರನ್ನೋ ಕರ್ಕೊಂಡು ಬರಲಿಲ್ಲ ಅಂದರೆ ನಾವೇನಾಗ್ತೀವಿ? ಚೆಕ್ ಮಾಡ್ಕೋಬೇಕು ನಾವೇ. ಬಾಬಾ ಹೇಳ್ತಾರೆ, कोई माला बहुत लंबी चौड़ी होती है. ಕೆಲವ್ರದ್ದು ಮಾಲೆ ಬಹಳಷ್ಟು ಈ ಕಡೆ ಬಹಳಷ್ಟು ಇರ್ತದೆ, ಲಂಬಿ ಚೌಡಿ ಅಂತ ಹೇಳ್ತಾರೆ ಬಾಬಾ. ಕೊಯ್ ಸಿರ್ಫ್ ಗಲೆ ಮೇ ಪೆಹನೆ ತಕ್ ಹೋತಿ ಹೇ. ಇನ್ನು ಕೆಲವರು ಕೊಳ್ಳಾಗ ಹಾಕ್ಕೊಳಕ್ಕೆ 108 ಅಷ್ಟೇ ಇರ್ತಾವು ಅಂತ ಹೇಳ್ತಾರೆ ಬಾಬಾ. ಬಹುತ್ ಬಡಿ ಐಸಿ ಮಾಲಾ ಸೆ ಅಪ್ನೆ ಆಪ್ ಕೋ ಶೃಂಗಾರ ಕರ್ನಾ ಹೈ. ಇಲ್ಲ ಅನ್ಕೋತ ಇಷ್ಟು ಮಂದಿ ಎಲ್ಲ ಕೂಡ್ತಾರಲ್ಲ, ಎಲ್ಲ ಕೂತರು ಪಾಟೀಲ್ ಅಂಟಿ ಕೊಳ್ಳಗಿನ ಹಾರುಗಳು ನಾವೆಲ್ಲ. ಈಗ ಅವರು ಪ್ರಜೆಗಳು. ಹಂಗೆ ಅವರಷ್ಟೇ ಅಂತಲ್ಲ, ನೀವು ಹೆಂಗೆ ಕರ್ಕೊಂಡು ಬರ್ತೀರಿ, ಹೆಂಗೆ ಭಾವನೆ ಇಟ್ಕೊಳ್ತೀರಿ. ಇಲ್ಲಿ ಕೂತ್ಕೊಂಡು ಹೇಳೋರು ಅಷ್ಟೇ ಪ್ರಜೆಗಳಾಗ್ತಾರಂತಲ್ಲ. ಅಮೃತ ವೇಳೆಯಲ್ಲಿ ಎದ್ದು ನೀವು ಏನು ಮನಸಾ ಸೇವಾ ಮಾಡ್ತೀರಲ್ಲ, ಅದಂತೂ ಭಾರಿ ಇಂಪಾರ್ಟೆಂಟ್. ಅಲ್ಲಿಗೆ ಕರಿಬೇಕು ನೀವು ಆತ್ಮಗಳನ್ನು. ಯಾವಾಗ ಕರಿಬೇಕು? ಅಮೃತ ವೇಳೆದಲ್ಲಿ ಕೂತ್ಕೊಂಡು ಗ್ಲೋಬ್ ಮೇಲೆ ಹೋಗಿ ನಿಂತು ಎಲ್ಲ ಆತ್ಮಗಳಿಗೆ ಸಕಾಶ ಕೊಟ್ಟು, ನೀವು ಆತ್ಮಗಳು ಪರಮಾತ್ಮನ ಮಕ್ಕಳಿದ್ದೀರಾ, ನಿಮ್ಮ ತಂದೆ, ನಮ್ಮೆಲ್ಲರ ತಂದೆ ಶಿವ ಬಾಬಾ ಬಂದಿದ್ದಾನೆ, ನೀವೆಲ್ಲ ಬಾಬಾನ ಕಡೆ ಬರ್ರಿ ಅಂತ ಪ್ರೇಮ್ಸ ಏನು ಮಾಡಬೇಕು? ಅವರನ್ನು ಕರಿಬೇಕು. ಕರೆದು ಅಲ್ಲೇ ಎದುರುಗಡೆ ಕುಡಿಸ್ಕೊಂಡು ಪಾಠ ಶುರು ಮಾಡಿದ್ರು ಮಾಡೇ ಬಿಡಬೇಕು. ನೀನಾತ್ಮ ಹಿಂಗಿದ್ದಿ, ಹಿಂಗೆ ಬಂದು. ನಮ್ಗೆ ಹೊರಗಡೆ ಹೇಳೋಕ್ಕಾಗಲಿಲ್ಲ, ಮಾತಿನಿಂದ ಮನಸ್ಸಿಂದನೂ ಹೇಳ್ಬೋದು ನಾವು. ಆವಾಗೂ ನಾವು ಪ್ರಜೆಗಳನ್ನು ಅಮೃತ ವೇಳೆದಲ್ಲಿನೂ ಕೂಡ ನಮ್ಮ ಪ್ರಜೆಗಳನ್ನು ಮಾಡ್ಕೋಬೋದು. ಒಂದೇ ಥರ ಇಲ್ಲ, ವಾಣಿಸೇ ಮಾಡ್ಕೋಬೋದು, ಮನಸ್ಸೇ ಮಾಡ್ಕೋಬೋದು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಐಸಿ ಮಾಲಾ ಸೆ ಅಪನೆ ಕೋ ಶೃಂಗಾರ ಕರ್ನಾ ಹೈ. ಬಾಬಾ ಹೇಳ್ತಾರೆ, ಕಿತನೆ ದೀಪಕೋಂ ಕಿ ಮಾಲಾ ಅಬ್ ತಕ್ ಡಾಲಿ ಹೈ, ಗಿನತಿ ಕರ್ ಸಕ್ತೆ ಹೋ ವಾ ಅನ್ಗಿನತ್ ಹೈ. ಒಬ್ಬರನ್ನೇ ಕರ್ಕೊಂಡ್ಬಂದಿರೋ, ಇಬ್ಬರನ್ನ ಕರ್ಕೊಂಡು ಬಂದಿರೋ, ಅಥವಾ ಎಷ್ಟು ಮಂದಿನ ಕರ್ಕೊಂಡು ಬಂದಿನಿ ಲೆಕ್ಕೇ ಇಲ್ವೋ, ಹೆಂಗಿದೆ ಅಂತ ಕೇಳ್ತಾರೆ ಬಾಬಾ. ದೀಪಕ್ ಭಿ ಅಚ್ಚೆ ವಹ ಲಗ್ತೆ ಹೇ ಜೋ ತೇಜ್ ಜಗೆ ಹುಯೇ ಹೋತೆ ಹೇ. ದೀಪಮಾಲ ಯಾವಾಗ ಚೆಂದ ಕಾಣಿಸ್ತದೋ, ಚೆಂದಾಗೆ ಬೆಳಗ್ತಿರ್ಬೇಕು, ಅವಾಗ ಅದು ಚೆಂದ ಕಾಣಿಸ್ತದೆ. ಬಾಬಾ ಹೇಳ್ತಾರೆ, ಅದು ಹೇಳಿದ್ರು ನೋಡಿ ಬಾಬಾ, ಟಿಮ್ ಟಿಮ್ ಕರ್ನೆ ವಾಲೆ ಅಚ್ಚೆ ನಹಿ ಲಗ್ತೆ. ಆ ದೀಪ ಮಾಲಾದಲ್ಲಿ ಹತ್ತುದು ಆರುದು ಮಾಡಿದರೆ ಆ ಮಾಲೆ ಚೆಂದ ಕಾಣಂಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, रूहानी बच्चों, तुम आत्माओं को वाणी से परे अपने घर जाने के लिए पुरुषार्थ करना है. ಆತ್ಮಿಕ ಮಕ್ಕಳೇ,
ನೀವು ಆತ್ಮಗಳು ವಾಣಿಯಿಂದ ಪರೆಯಾಗಿ ಮನೆಗೆ ಹೋಗಬೇಕು. ಯಾವ ಮನೆಗೆ? ಶಾಂತಿಧಾಮಕ್ಕೆ ಹೋಗಬೇಕು. ಬಾಬಾ ಹೇಳ್ತಾರೆ ಅದನ್ನು ಪುರುಷಾರ್ಥ ಮಾಡಬೇಕು. इसलिए इस पुरानी दुनिया में रहते देह और देह के संबंधों से उपराम चित्त होना है. ಅದಕ್ಕೆ ಬಾಬಾ ಹೇಳ್ತಾರೆ ಆದ್ದರಿಂದ ಹಳೆಯ ಜಗತ್ತು ಹಳೆಯ ಸಂಬಂಧಗಳಿಂದ ಏನಾಗಬೇಕು? ನೀವು ಉಪರಾಮ್ ಆಗಬೇಕು, ಉಪರಾಮ್ ಚಿತ್ತ ಆಗಬೇಕು. ಉಪರಾಮ್ ಅಂದರೆ ರಾಮ ಅಂದರೆ ಶಿವಬಾಬಾ, ಶಿವಬಾಬಾನ ಹತ್ತಿರ ಇರಬೇಕು. ಬಾಬಾ ಹೇಳ್ತಾರೆ पतित दुनिया में रहते हुए बाप पवित्र बनने की शक्ति देते हैं. ಎಷ್ಟೆಷ್ಟು ಪರಮಾತ್ಮನ ಸಮೀಪ ಕೂಡ್ತೀರೋ, ಎಷ್ಟೆಷ್ಟು ಶಾಂತಿಧಾಮದಲ್ಲಿರ್ತೀರೋ ಅಷ್ಟೆಷ್ಟು ನೀವೇನಾಗ್ತಾ ಹೋಗ್ತೀರಾ? ಪವಿತ್ರತಾ ಶಕ್ತಿ ಹೆಚ್ಚಾಗ್ತದೆ. ಇಲ್ಲಿ ಮುಖ್ಯ ಇರೋದೇ ಅದು ಇದೆಯಲ್ಲ, ಪುರುಷಾರ್ಥದಲ್ಲಿ ಮುಖ್ಯವಾಗಿರೋದೇನೋ ಪವಿತ್ರತಾ. ಅದನ್ನು ಗಟ್ಟಿ ಮಾಡ್ಕೋಬೇಕು. ಪುರುಷಾರ್ಥ ಕರ್ಕೆ ತುಮಕೋ ಸದಾ ಪವಿತ್ರ ಬನನಾ ಹಿ ಹೇ. ಪುರುಷಾರ್ಥ ಮಾಡಿ 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 ಏನಾಗಬೇಕು? ಪವಿತ್ರವಾಗಿ ಶ್ರೇಷ್ಠ ಆಗಬೇಕು. ಬಚ್ಚೆ ಸದೈವ ಗುಣಗ್ರಾಹಕ ಬನನಾ ಹೇ. ನಾವೇನಾಗಿ ಗುಣಗ್ರಾಹಕ ಅಂದ್ರೇನು? ಒಳ್ಳೆಯ ಗುಣಗಳನ್ನು ಗ್ರಹಿಸ್ಕೊಳ್ಳುವಂಥವ್ರಾಗಬೇಕು. ಯಾರ ಇಷ್ಟು ದಿನ ನಾವೇನು ಮಾಡ್ತಿದ್ವಿ? ಇವ್ರ ಹತ್ರ ಏನು ಕೆಟ್ಟದ್ದದ, ಇದನ್ನು ಇದು ಯಾವಾಗ ಯಾರ ಮುಂದೆ ಹೇಳಿ ಅಂತಿರ್ತಿತ್ತು ಬುದ್ಧಿ. ಈಗೇನು ಮಾಡಬೇಕು? ಇವ್ರೊಳಗೆ ಏನು ಒಳ್ಳೆಯ ಗುಣ ಐತಿ ಅದನ್ನು ಹುಡುಕ್ಬೇಕಿನ್ನು. ಅದನ್ನು ಹುಡ್ಕೊಂಡು ಏನು ಮಾಡಬೇಕು? ನಾನು ಧಾರಣೆ ಮಾಡ್ಕೋಬೇಕು. ಅದಕ್ಕೇನಂತಾರೆ? ಗುಣಗ್ರಾಹಕ. ಸ್ತುತಿ, ನಿಂದಾ, ಲಾಭ, ಹಾನಿ, ಜೈ, ಪರಾಜಯ ಸಭಿ ಮೇ ಸಂತುಷ್ಟ ಹೋಕರ್ ಚಲ್ನಾ. ಬರ್ತವೆ, ಭಾಳಷ್ಟು ಬರ್ತವೆ. ನಮ್ಮನ್ನು ಬೈಯೋರು ಇರ್ತಾರೆ, ಹೊಗಳೋರು ಇರ್ತಾರೆ, ಲಾಭನೂ ಆಗ್ತದೆ, ನಷ್ಟನೂ ಆಗ್ತದೆ, ಜಯನೂ ಆಗ್ತದೆ, ಕೆಲವೊಂದು ಸರ್ತಿ ಪರಾಜಯನೂ ಆಗ್ತದೆ. ಎಲ್ಲದರಲ್ಲಿ ಇರಬೇಕು, ಸ್ಥಿತ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಅವ್ರು ರಹಮ್ ದಿಲ್ ಬನನಾ ಹೇ. ಇದು ಭಾಳ ಬೇಕು. ಎಲ್ಲರ ಮೇಲೆ ಏನಿರಬೇಕು? ದಯಾ ಇರಬೇಕು. ನನ್ನ ಮೇಲೇನೂ ನನಗೆ ದಯಾ ಇರಬೇಕು. ನನ್ನ ಮೇಲೆ ನನಗೆ ದಯಾ ಹೆಂಗಿರೋದು? ನನ್ನ ಮೇಲೆ ಹೆಂಗೆ ದಯಾ ಇರೋದ್ರಿ? ಇದು ಗೊತ್ತದ ನಮಗೆ? ದಯಾ ಅಂದರೆ ಇಲ್ಲಿ ಬರೋದು ಒಂದು ದೊಡ್ಡ ದಯಾ. ನಾವಿಲ್ಲಿ ಬರ್ತೀವಲ್ಲ, ಇದೇ ನಮ್ಮ ಮೇಲೆ ನಾವು ದಯಾ ಮಾಡ್ಕೊಳ್ಳೋಣ. ಇಲ್ಲಿದು ಬರೋದು ಬಿಟ್ವಿ ಅಂದ್ರೆ ದಯಾ ಮಾಡಿಲ್ಲ ಅಂತ ಅರ್ಥ. ಅದು ಬಾಬನ ನೆನಪು ಮಾಡೋದೇ ಅಂದ್ರೇನು? ನನ್ನ ಮೇಲೆ ನಾನು ದಯಾ ಮಾಡ್ಕೊಳ್ಳೋಣ. ದಯಾ ಅಂತಂದ್ರೇನು? ಕೊಡೋದಲ್ಲ. ಅವ್ರ ಹತ್ರ ಏನಿರೋದಿಲ್ಲ, ಕೊಡೋದು. ಈಗ ನನ್ನ ಮೇಲೆ ನಾನು ದಯಾ ಮಾಡ್ಕೊಳ್ಳೋದಂದ್ರೇನು? ನನ್ನ ಹತ್ರ ಏನಿಲ್ಲ, ಶಾಂತಿ ಇಲ್ಲ, ಧ್ಯಾನ ಇಲ್ಲ. ಧ್ಯಾನ ಇಲ್ಲ, ಅದಕ್ಕೆ ಧ್ಯಾನ ಪಡ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ಬರಬೇಕು. ಇಲ್ಲಿ ಬರೋದೇ ನನ್ನ ಮೇಲೆ ನಾನು ದಯಾ ಮಾಡ್ಕೊಂಡು ಹಾಗೆ. ಅಚ್ಛಾ, ಓಂ ಶಾಂತಿ.